ಮೈಕೆಯ ಲಾರಿ ಡಿಕ್ಕಿ ತುಂಬು ಗರ್ಭಿಣಿಯ ಹೊಟ್ಟೆ ಸಿಡಿ ರಸ್ತೆಯಲ್ಲಿ ವಿಲವಿಲ ಒದ್ದಾಡಿ ಅನುಸಿಕ್ಕಿದ ಕೂಸು. ನೆಲಮಂಗಲದ ಅವರಿಬ್ಬರು ದಾಂಪತ್ಯದ ಹಾಲು ಜೇನಿನಂತೆ ಸೇರಿ ಚೆನ್ನಾಗಿ ನಡೆಯುತ್ತಿತ್ತು. ಪ್ರೀತಿಯ ದ್ಯೋತಕವಾಗಿ ಆಕೆ ಹೊಟ್ಟೆ ಒಳಗೆ ಶಿಶುವೊಂದು ರೂಪ ಪಡೆದಿತ್ತು. ಇನ್ನೇನು 15 ದಿನಗಳ ಕಳೆದರೆ ಆ ಮಗುವಿಗೆ ಭೂಮಿಗೆ ಕಾಲಿಡುತ್ತಿತ್ತು. ಆದರೆ ಈ ದಂಪತಿಗಳ ಮೇಲೆ ಅದ್ಯಾರೋ ದೃಷ್ಟಿ ಬಿತ್ತೋ ಏನೋ, ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಗರ್ಭಿಣಿ ಮಹಿಳೆಯು ನವಜಾತ ಶಿಶು ಸಮೇತ ಸಾವನ್ನಪ್ಪಿದ್ದಾರೆ. ಮುಖದ ಗುರುತೇ ಸಿಗದಂತೆ ನುಚ್ಚುಗುಚ್ಚಾಗಿ ರಸ್ತೆಯಲ್ಲಿ ಬಿದ್ದಿದ್ದ ಪತ್ನಿಯ ಶವವು 15 ದಿನಗಳ ಕಳೆದರೂ ಭೂಮಿ ಬೆಳಕು ಕಾಣಬೇಕಿದ್ದ ಕಂದಮ್ಮ ಅವಧಿಗಿಂತ ಮುಂಚೆಯೇ ತಾಯಿ ಹೊಟ್ಟೆಯಲ್ಲಿ ಸೀಳಿ ಹೊರಬಂದ ರಸ್ತೆಯಲ್ಲಿ ಬಿದ್ದಿತ್ತು. ಹೃದಯ ವಿದಾರಕ ಸನ್ನಿವೇಶ. ಇವನ್ನೆಲ್ಲ ಕಂಡು ಆಕಾಶವೇ ಭೂಮಿಗೆ ಅಪ್ಪಳಿಸುವಂತೆ ಪತ್ನಿಯ ಅಂಗೈ ಹಿಡಿದು ರಸ್ತೆಯಲ್ಲಿ ಒದ್ದಾಡಿ ಗೋಳಾಡುತ್ತಿರುವ ಪತಿ. ಯಾರ ಬದುಕಿನಲ್ಲೂ ಇಂತಹ ಘಟನೆ ಆಗಬಾರದು ಎಂದು ವೈರಿಗಳು ಬಳಸುವಂತಹ ಕರುಳು ಹಿಂಡುವ ಘಟನೆಯು ನಡೆದಿದ್ದು ನೆಲಮಂಗಲದಲ್ಲಿ. ಇಂದು ಬೆಳಗ್ಗೆ ಬೆಂಗಳೂರಿಗೆ ಹೊರವಲಯದ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಬಳಿ ಯಡೇಹಳ್ಳಿ ಗೇಟ್ ಬಳಿ ಸಂಭವಿಸಿದ ಈ ಭೀಕರ ರಸ್ತೆ ಅಪಘಾತದ ಸನ್ನಿವೇಶವು ಎಂಥ ಕಲ್ಲು ಹೃದಯವಾದರೂ ಮನಸ್ಸನ್ನು ಕರಗಿಸುವಂತಿತ್ತು. ಹೆರಿಗೆಗೆ ಸುಸೂತ್ರವಾಗಿ ಆಗಲಿ ಎಂದು ದೇವರಿಗೆ ಪೂಜೆ ಸಲ್ಲಿಸಿ ವಾಪಸ್ ಮನೆಗೆ ಬರುತ್ತಿದ್ದ ವೇಳೆ ಯಮದೂತನ ಬಂದು ಟಿಪ್ಪರ್ ಬೈಕ್ನ ಸಂಚರಿಸುತ್ತಿದ್ದ ಈ ದಂಪತಿಗಳಿಗೆ ಬೈಕ್ ಅಪ್ಪಳಿಸಿದೆ. ಪರಿಣಾಮ ಬೈಕ್ಗೆ ಬಂದು ಕುಳಿತಂಥ ತುಂಬು ಗರ್ಭಿಣಿ ಸಿಂಚನ ಅವರು ಇದೇ ಆಗಸ್ಟ್ 17ಕ್ಕೆ 8 ತಿಂಗಳು ಮುಗಿದು 9 ತಿಂಗಳು ತುಂಬಿತ್ತು. ಹೀಗಾಗಿ ಹೆರಿಗೆ ಸುಸೂತ್ರವಾಗಿ ಆಗಲಿ ಎಂದು ದಂಪತಿಗಳು ಬೈಕ್ನಲ್ಲಿ ದಾಬಸ್ಪೇಟೆಯ ಶಿವಗಂಗೆ ಗಣಪತಿ ದೇವಸ್ಥಾನಕ್ಕೆ ತೆರಳಿದ್ದರು. ಅಲ್ಲಿ ಪೂಜೆ ಸಲ್ಲಿಸಿ ಮರಳಿ ತಮ್ಮೂರಿಗೆ ತೋಟದ ಹಳ್ಳಿಗೆ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಟಿಪ್ಪರ್ ಡಿಕ್ಕಿ ಹೊಡೆದು ಆಗ ಸಿಂಚನ ಬೈಕ್ನಿಂದ ಕೆಳಗೆ ಬಿದ್ದು ಟಿಪ್ಪರ್ ಸಿಂಚನ ಮೇಲೆ ಹರಿದ ಪರಿಣಾಮ ಹೊಟ್ಟೆಯಲ್ಲಿದ್ದ 8 ತಿಂಗಳ ಮಗು ತಾಯಿಯ ಹೊಟ್ಟೆ ಸೀಳಿ ಹೊರಗೆ ಬಂದಿದ್ದು, ತಂದೆ ಕಣ್ಣೆದುರಲ್ಲೇ ನೋಡಲು ರಸ್ತೆಯಲ್ಲಿ ಮಗು ವಿಲವಿಲ ಒದ್ದಾಡಿ ಮೃತಪಟ್ಟಿದೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.